ವೀಕ್ಷಕರೇ, ಗೌರಿ ಗಣೇಶ ಹಬ್ಬಕ್ಕೆ ಡಬಲ್ 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 ಧಮಾಕ. ವೀಕ್ಷಕರೇ, ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ 11ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ನೋಡಿ, ಸೊ ಅವ್ರಿಗೂ ಕೂಡ ಜಮಾ ಆಗ್ತಾ ಇದೆ. ಅದ್ರ ಜೊತೆಗೇನೆ 12ನೇ ಕಂತಿನ ಹಣದ ಕೂಡ ರಿಲೀಸ್ ಆಗ್ತಾ ಇರುವಂಥದ್ದು. ಜೊತೆಗೆ 13ನೇ ಕಂತಿನ ಹಣ ಯಾರ್ಯಾರಿಗೆ ಯಾವಾಗ ಬರುತ್ತೆ ಡೇಟ್ ಕೂಡ ಫಿಕ್ಸ್ ಮಾಡಲಾಗಿದೆ. ಸೊ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ, ಸ್ಪಷ್ಟನೆಯನ್ನ ಏನು ಕೊಟ್ಟಿದ್ದಾರೆ, ಎಲ್ಲನೂ ಕೂಡ ಕ್ಲಿಯರ್ ಕಟ್ ಆಗಿ ಪಿನ್ ಟು ಪಿನ್ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ಮದು. ಒಂದು ಸಾರಿ ಕ್ಲಿಯರ್ ಆಗಿ ನೋಡ್ಕೊಂಡ್ಬಿಟ್ರೆ ಮತ್ತೊಂದು ವಿಡಿಯೋ ನೋಡುವಂತಹ ಅಗತ್ಯ ಬೀಳುವುದಿಲ್ಲ, ಮತ್ತೊಂದು ಸಾರಿ ವಿಡಿಯೋ ನೋಡುವ ರಿಪೀಟ್ ಅಗತ್ಯ ಬೀಳುವುದಿಲ್ಲ ವೀಕ್ಷಕರು. ಅದಕ್ಕೆ ಒಂದು ಸಾರಿ ಕಂಪ್ಲೀಟ್ ಆಗಿ ನೋಡ್ಕೊಂಬಿಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರ, ಆಲ್ಮೋಸ್ಟ್ ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಈಗ 11ನೇ ಕಂತಿನ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. 80% ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ. ಇನ್ನು ಉಳಿದಂತಹ ಒಂದು 20% ಫಲಾನುಭವಿಗಳಿಗೆ ಮಾತ್ರ 11ನೇ ಕಂತಿನ ಹಣ ಜಮಾ ಆಗಿದೆ. ಇನ್ನು ಉಳಿದಂತಹ 80% ಏನ ಫಲಾನುಭವಿಗಳಿಗೆ ಜಮಾ ಆಗಿದೆ ನೋಡಿ, ಅವರೆಲ್ಲರಿಗೂ ಕೂಡ 12ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಹೌದಲ್ವಾ? ಸರಿಯಾಗಿದೆ ಅಲ್ವಾ? ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಈಗ 11ನೇ ಕಂತಿನ ಹಣ ಹೆಚ್ಚಾಗಿ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂದರೆ, ಈಗಾಗಲೇ ವಿಜಯನಗರಕ್ಕೂ ಕೂಡ ಬಂದಿದೆ, ಧಾರವಾಡಗೂ ಕೂಡ ಬಂದಿದೆ, ಯಾದಗಿರಿ, ಉತ್ತರ ಕನ್ನಡ, ದಾವಣಗೆರೆ, ದಕ್ಷಿಣ ಕನ್ನಡ ಇಂತಹ ಜಿಲ್ಲೆಗಳಿಗೆ ಹೆಚ್ಚಾಗಿ ಅಮೌಂಟು ಆಲ್ಮೋಸ್ಟ್ ಎಲ್ಲರ ಖಾತೆಗೆ ಜಮಾ ಆಗಿರುವಂಥದ್ದು. ಆ ಉಳಿದಂತಹ 20% ಏನು ಫಲಾನುಭವಿಗಳದಾರಲ್ಲ, ಉಳಿದಂತಹ ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಾಗಿರ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ಈಗಾಗಲೇ ಈ KYC ಕೂಡ ಮಾಡಿಸ್ಬೇಕಂತ ಹೇಳಿದ್ದಾರೆ. ಈಗ ಅನ್ನಭಾಗ್ಯ ಯೋಜನೆಗಳಲ್ಲಿ ಒಂದು ಸ್ವಲ್ಪ ಗೊತ್ತಿರಬೇಕು ನಿಮಗೆ. ಈ KYC ಮಾಡಿಸಿದ್ರೆ ಮಾತ್ರ ಈಗ ಒಂದು ರೇಷನ್ ಕಾರ್ಡ್ ಉಳಿಯಂತ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಡೆತ್ ಯಾರಾದರೂ ಆಗಿರ್ತಾರೆ, ಅವ್ರ ಹೆಸರನ್ನು ತೆಗೆದಾಕಿರಲ್ಲ, ಅವರ ಹೆಸರು ಹಾಗೆ ಇಟ್ಕೊಂಡು ನೀವು ಅಕ್ಕಿ ಕೂಡ ಪಡಿತಾ ಇರ್ತೀರಾ, ಅಕ್ಕಿಯ ಬದಲಾಗಿ ಹಣ ಕೂಡ ಪಡಿತಾ ಇರ್ತೀರಾ. ಸೊ ಇಂತಹ ತಪ್ಪು ಕೆಲಸಗಳನ್ನ ಮಾಡ್ತಾ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ವೆರಿಫಿಕೇಶನ್ ಅನ್ನ ಮಾಡ್ಕೊಂಡ್ರು ನೋಡಿ, ಡಾಕ್ಯುಮೆಂಟ್ಸ್ಗಳನ್ನ ಟೋಟಲ್ ಆಗಿ ರೇಷನ್ ಕಾರ್ಡ್ಗಳೇ ಅಪ್ಡೇಟ್ ಆಗ್ತಾ ಇರುವಂತದ್ದು. ನೀವೇನು ಈ KYC ಹೇಳ್ತಾ ಇದ್ರೆ ಬರೀ ಅಂತ ಅನ್ಕೋಬಹುದು. ಈ KYC ಮಾಡಿಸಲೇಬೇಕು ಕಡ್ಡಾಯವಾಗಿ ಅಂತ ಒಂದು ಮಾಹಿತಿಯನ್ನು ಹೊರಡಿಸಿರುವಂಥದ್ದು ಆಹಾರ ಇಲಾಖೆ. ಯಾಕಪ್ಪ ಅಂದ್ರೆ ಈಗಾಗಲೇ ಡೆತ್ ಆಗಿರುವಂಥ ಹೆಸರನ್ನು ನೀವು ತೆಗೆದಾಕಿರಲ್ಲ, ಅದ್ರ ಬದಲಾಗಿ ಹಣ ಕೂಡ ಪಡಿತಾ ಇರ್ತೀರಾ, ರೇಷನ್ ಕೂಡ ಪಡಿತಾ ಇರ್ತೀರಾ. ಅದಕ್ಕೋಸ್ಕರ ಅದನ್ನು ತೆಗೆದಾಕ್ಬಿಡಿ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಆದಷ್ಟು ಬೇಗ ಈ ಒಂದು ಕೆಲಸವನ್ನು ಮಾಡಿ, ಇಲ್ಲಾಂದ್ರೆ ಮುಂದೆ ಹಣ ಕೊಟ್ಟಾದರೂ ಮಾಡಿಸ್ಕೋಬೇಕಾಗತ್ತೆ, ಇಲ್ಲಾಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಆಗುವಂತಹ ಚಾನ್ಸಸ್ ಇದೆ. ಸೊ ಇದ್ರ ಬಗ್ಗೆ ಬಿಡಿ. ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಈಗ 11ನೇ ಕಂತಿನ ಹಣ ಆಲ್ಮೋಸ್ಟ್ ಈಗಾಗಲೇ ಎಲ್ಲರ ಖಾತೆಗೆ ಜಮಾ ಆಗಿದೆ. ಇನ್ನು ಉಳಿದಂತಹ ಫಲಾನುಭವಿಗಳಿಗೆ 12ನೇ ಕಂತಿನ ಹಣ ಕೂಡ ಬೇಕಾಗಿದೆ, ಜಮಾ ಕೂಡ ಆಗ್ತಾ ಇದೆ. ನೀವೇನು ವರಿ ಮಾಡ್ಕೊಳ್ಳುವಂತಹ ಅಗತ್ಯವಿಲ್ಲ. ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಮುಂದೆ ತಿಳಿಸ್ತಾ ಹೋಗ್ತೇನೆ. ಹೀಗಾಗಿ ಕಂಪ್ಲೀಟ್ ಆಗಿ ನೋಡಿ, ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರುತ್ತೆ ವೀಕ್ಷಕರೇ. ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸ್ ಇರುತ್ತೆ. ಅದ್ರ ಜೊತೆಗೆ 13ನೇ ಕಂತಿನ ಹಣ ಕೂಡ ಯಾವಾಗ ರಿಲೀಸ್ ಆಗುತ್ತೆ ಅಂತ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗ ಮೊದಲನೇದಾಗಿ ಈಗ 12ನೇ ಕಂತಿನ ಹಣ ಒಂದು ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆದ್ರೆ ಇದಕ್ಕೆ ಟೈಮ್ ಎಷ್ಟು ತಗೊಳುತ್ತೆ ಅಂತ ನಿಮಗೆ ಸ್ಪಷ್ಟನೆ ಇರಬೇಕಾಗತ್ತೆ. 15ರಿಂದ 20 ದಿನ ಆದರೂ ಇದಕ್ಕೆ ಬೇಕೇ ಬೇಕು. ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ. ಈಗ ಈಗಾಗಲೇ ಟ್ರೆಜರಿದಿಂದ DBTಗೆ ಅಂತೂ ಪುಷ್ ಮಾಡಿದ್ದಾರೆ, DBTದಿಂದ ಟ್ರೆಜರಿಗೆ ಪುಷ್ ಮಾಡಿದ್ದಾರೆ. ಈಗ ಬ್ಯಾಂಕ್ಗಳು ಅದನ್ನು ಅಪ್ಡೇಟ್ ಮಾಡ್ಕೋಬೇಕು. ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ಅಂದರೆ, ನೀವು ಒಂದು ನಿಮ್ಮ ಯಾವ್ಯಾವ ಬ್ಯಾಂಕ್ಗಳಲ್ಲಿ ಎಷ್ಟೆಷ್ಟು ಒಂದು ನಿಮ್ಮ ಒಂದು ಅಕೌಂಟ್ಗಳಿರ್ತಾವೆ ನೋಡಿ, ಅಲ್ಲಿ ಆಯಾ ಬ್ಯಾಂಕ್ಗಳಿಗೆ ಈ ಒಂದು ಸಪ್ಲೈ ಮಾಡ್ತತೆ. ಅಮೌಂಟು ಸಪ್ಲೈ ಮಾಡಿದ ತಕ್ಷಣ, ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಬರಲಿಕ್ಕೆ ಪ್ರಾರಂಭಿಸುತ್ತೆ. ಈಗಾಗಲೇ ಅಮೌಂಟು ಆಲ್ಮೋಸ್ಟು ಹಂತವಾಗಿ ಬರ್ತಾ ಇದೆ. ಯಾಕಂದರೆ ಬಹಳಷ್ಟು ಲೇಟ್ ಮಾಡಿದ್ರೆ, ಡಿಲೇ ಮಾಡಿದ್ರೆ ಮತ್ತೆ ತೀರಾ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈಗಾಗಲೇ ಆಲ್ಮೋಸ್ಟ್ ಎಲ್ಲರ ಖಾತೆಗೆ ಜಮಾ ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. 13ನೇ ಕಂತಿನ ಹಣದ ಕೂಡ ಇದೆ. 25ನೇ ತಾರೀಕು ನಂತರ ಬಿಡುಗಡೆ ಮಾಡ್ತೀವಿ. ಅಂದರೆ ನಿಮ್ಮ ಖಾತೆಗೆ ಬಿಡುಗಡೆ ಮಾಡಲ್ಲ, ಟ್ರೆಜರಿಗೆ ಪುಷ್ ಮಾಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂಥದ್ದು. ಏನಂತ ಹೇಳಿದರೆ, ಈ ಒಂದು ಟ್ರೆಜರಿಗೆ ಒಂದು ಪುಷ್ ಮಾಡ್ತೀವಿ, ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತೇವೆ, ಆಮೇಲೆ ನಿಮ್ಮ ಖಾತೆಗೆ ಬರುತ್ತೆ. ಮೊದಲು 12ನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲರ ಖಾತೆಗೆ ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ. ಒಟ್ಟಾರೆಯಾಗಿ 6,000 ಏನು ಬರಬೇಕಾಗಿತ್ತಲ್ಲ ಆಗಸ್ಟ್ ತಿಂಗಳದ್ದು ಹಿಡ್ಕೊಂಡು, ಅಂದರೆ ಜೂನು, ಜುಲೈ, ಆಗಸ್ಟು ಇವೆಲ್ಲನೂ ಕೂಡ ನಾವು ಹಾಕ್ಕೊಡ್ತಾ ಇದ್ದೀವಿ. ಆದರೆ ಒಟ್ಟಿಗೆ ಬರಲ್ಲ ಅಷ್ಟೇ, ಆದರೆ 2,000 ರೂಪಾಯಿ ಕಂಟಿನ್ಯೂ ಆಗಿ ಬರ್ತಾ ಇರತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂಥದ್ದು. ಸೊ ಇಲ್ಲಿ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ನಿಮಗೆ ಕಣ್ರಿ, ಈಗ ಯಾರಿಗೆ ಹಣ ಜಮಾ ಆಗಿದೆ ನೋಡಿ, 11ನೇ ಕಂತು ಜಮಾ ಆಗಿದ್ರೆ 11ನೇ ಕಂತು ನಮಗೆ ಜಮಾ ಆಗಿದೆ, ನಾವು ಇಲ್ಲಿ ಈ ಜಿಲ್ಲೆದವರು ಅಂತ ತಿಳಿಸಿ. ನೆಕ್ಸ್ಟ್ 12ನೇ ಕಂತಿನ ಹಣ ಜಮಾ ಆಗಿದ್ರೆ ನಾವು 12ನೇ ಕಂತು ಜನ ಆಗಿದ್ರೆ ನಾವು ಈ ಜಿಲ್ಲೆದವರು ಅಂತ ಒಂದು ಸ್ಪಷ್ಟನೆಯನ್ನು ನಮಗೂ ಕೊಡಿ. ಗೊತ್ತಾಗುತ್ತೆ, ನಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಈ ಜಿಲ್ಲೆದವರು
ಅವರಿಗೆ ಜಮಾ ಆಗ್ತಾ ಇದೆ ಆಲ್ಮೋಸ್ಟ್ ಹೆಚ್ಚಾಗಿ ಅಂತ ನಮಗೂ ಕೂಡ ಗೊತ್ತಾಗುತ್ತೆ. ನೆಕ್ಸ್ಟ್ ಪೋಲಿಂಗ್ ಕೂಡ ನಾನು ಹಾಕ್ತೇನೆ, ಆ ಪೋಲಿಂಗಲ್ಲಿ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ, ಅಮೌಂಟು ಜಮಾ ಆಗಿದೆ ಇಲ್ವೋ ಅನ್ನೋದನ್ನ. ಸೊ ಅಲ್ಲಿ ಕೂಡ ನಮಗೆ ಒಂದು ಸ್ವಲ್ಪ ಕ್ಲೂ ಸಿಕ್ಕಂಗಾಗತ್ತೆ. ಆಲ್ಮೋಸ್ಟ್ ಈಗ ಬೆಂಗಳೂರು ನಗರದವರಿಗೆ ಹೆಚ್ಚಾಗಿ ಅಮೌಂಟು ಜಮಾ ಆಗಿಲ್ವಂತೆ ಈ ಒಂದು 11ನೇ ಕಂತಿನ ಹಣ. ಮುಂದೆ 12ನೇ ಕಂತಿನ ಹಣ ಜಮಾ ಆಗಲ್ಲ. ಒಟ್ಟಾರೆಯಾಗಿ ರೇಷನ್ ಕಾರ್ಡ್ ಕೂಡ ರದ್ದು ಮಾಡಲಾಗ್ತಾ ಇದೆ. ಯಾಕಂದರೆ ಇಲ್ಲಿ ಕೇಳಿ ವೀಕ್ಷಕರೇ, ಟೋಟಲ್ ಆಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿನೇ ಒಂದು 60ದಿಂದ 70% ಬಡ ಜನರಿದ್ದಾರೆ ಅಂತ ಅನ್ಕೊಳ್ಳಿ, BPL ರೇಷನ್ ಕಾರ್ಡ್ದಾರರಿದ್ದಾರೆ ಅಂತ ಅನ್ಕೊಳ್ಳಿ. ಅಷ್ಟು ಒಂದು ಪರ್ಸೆಂಟ್ಗಳಲ್ಲಿ 70%ಗಳಲ್ಲಿ ಬರೀ ಒಂದೇ ಒಂದು ಜಿಲ್ಲೆಯಲ್ಲಿ ಬೆಂಗಳೂರು ನಗರದಲ್ಲಿ, ಅದು ಶ್ರೀಮಂತ ಸಿಟಿನಲ್ಲಿನೇ ಈ ಒಂದು BPL ರೇಷನ್ ಕಾರ್ಡ್ ಇದಾವೆ ಅಂದರೆ ವಿಚಾರ ಮಾಡುವಂತಹ ಒಂದು ಇದೇ ಮಾತಿದು. ನೀವೇ ವಿಚಾರ ಮಾಡಿ ನೋಡಿ, ಬೆಂಗಳೂರು ನಗರದಲ್ಲಿನೇ ಹೆಚ್ಚಾಗಿ BPL ರೇಷನ್ ಕಾರ್ಡ್ ಸಿಗ್ತಾ ಇದ್ದಾವೆ ಅಂದ ಬಳಿಕ ಅವರು ಹಣ ಕೊಟ್ಟಾಗಿರೇ ಮಾಡಿಸ್ಕೊಂಡಿರ್ಬೇಕಲ್ವಾ. ಸೊ ಅವರೆಲ್ಲರದು ಕೂಡ ರದ್ದು ಮಾಡ್ತಾ ಇದ್ದಾರೆ. ಅಲ್ಲಿ ಒರಿಜಿನಲ್ ಫಲಾನುಭವಿಗಳಿಗೆ ಹಣ ಕೂಡ ಹಾಕ್ತಾ ಇಲ್ಲ ಪಾಪ ಇನ್ನೂ ಕೂಡ. ಯಾಕಂದರೆ ಈಗ ಒಂದು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿಕೊಂಡು ಈ ಒಂದು BPL ರೇಷನ್ ಕಾರ್ಡನ್ನು ಮಾಡಿಸಿಕೊಂಡು ಹಣವನ್ನು ಪಡಿತಾ ಇರ್ತಾರೆ. ಅಂಥವ್ರನ್ನೆಲ್ಲ ತೆಗೆದಾಕ್ಬೇಕಲ್ವಾ. ಸೊ ಈಗಾಗಲೇ ತೆಗೆದಾಕ್ತಾ ಇದ್ದಾರೆ. ಆದರೂ ಸಹಿತ ಇನ್ನೂ ಹೆಚ್ಚಿನ ಸಂಖ್ಯೆ ಸಿಗ್ತಾ ಇದ್ದಾರೆ. ಈಗಾಗಲೇ BPL ರೇಷನ್ ಕಾರ್ಡ್ ಅನ್ನ ಟೋಟಲ್ ಆಗಿ 15 ಲಕ್ಷಕ್ಕಿಂತ ಹೆಚ್ಚಿನ BPL ರೇಷನ್ ಕಾರ್ಡ್ ಅನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತೆಗೆದಾಕಲಾಗಿದೆ. ಟೋಟಲ್ ಆಗಿ 40 ಲಕ್ಷ BPL ರೇಷನ್ ಕಾರ್ಡ್ ಅನ್ನ ತೆಗೆದಾಕುವಂತಹ ಒಂದು ಸಾಧ್ಯತೆ ಇದೆ. ಆಹಾರ ಇಲಾಖೆಯಿಂದ ಮಾಹಿತಿ ಬಂದಿರುವಂತದ್ದು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ನಮ್ಮ ಒಂದು ಟಾರ್ಗೆಟ್ 40 ಲಕ್ಷ ಇದೆ. ಟೋಟಲ್ ಆಗಿ ಈಗಾಗಲೇ 15 ಲಕ್ಷ ಗಡಿ ದಾಟಿದ್ದೀವಿ. ಇನ್ನೂ ಕೂಡ ಬಹಳಷ್ಟು ಸಿಗ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ತೆಗಿತಾ ಹೋಗ್ತಾ ಇದ್ದೀವಿ, ದಿನೇ ತೆಗಿತಾ ಇದ್ದೀವಿ. ನಾನು ಅದಕ್ಕೆ ನಿಮಗೆ ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ, ನೀವು ವಾರಕ್ಕೆ ಒಂದು ಸಾರಿ ಆದ್ರೂ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ ಇಲ್ವಾ ಅನ್ನುವಂಥದ್ದನ್ನು ಆಹಾರ ಇಲಾಖೆಯ ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಕೋತಾ ಇರಿ ಅಂತ ನಾನು ಸ್ಪಷ್ಟನೆಯನ್ನು ಕೊಡ್ತಾನೆ ಇರ್ತೀನಿ. ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಹಿಂದಿನ ವಿಡಿಯೋಗಳನ್ನು ಚೆಕ್ ಮಾಡಿದ್ರೆ ಒಂದು ವಿಡಿಯೋ ಸಿಗುತ್ತೆ, ಎಲ್ಲಾದರೂ ವಿಡಿಯೋ ಸಿಗುತ್ತೆ, 1-2-3 ವಿಡಿಯೋ ಆದರೂ ಸಿಗುತ್ತೆ. ಅಲ್ಲಿಂದ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ನೀವು ಆಹಾರ ಇಲಾಖೆಗೆ ವೆಬ್ಸೈಟ್ಗೆ ಹೋಗಿ ನಿಮ್ಮ ಚೆಕ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಗೊತ್ತಾಗುತ್ತೆ. ಅದೇ ರೀತಿಯಾಗಿ KYC ಕೂಡ ಮಾಡಿಸಿದ್ರಾ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡುವ ವಿಡಿಯೋಗಳು ಕೂಡ ಸಿಗುತ್ತೆ. ಅಲ್ಲಿಂದ ಕೂಡ ಕ್ಲಿಯರ್ ಆಗಿ ನೋಡಿಕೊಂಡು ನೀವು ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಿಯರಿಟಿ ಇರಲಿ. ಯಾಕಂದರೆ ಬೆಂಗಳೂರು ನಗರದಲ್ಲಿ ಪಾಪ ಅಮೌಂಟ್ ಹೆಚ್ಚಾಗಿ ಜಮಾ ಆಗ್ತಿಲ್ವಂತೆ. ಈಗ ಕಮೆಂಟಲ್ಲಿ ಕೂಡ ಭಾಳಷ್ಟು ಫಲಾನುಭವಿಗಳು ಕೂಡ ತಿಳಿಸಿದ್ರು, ಮೇಲಿಂದ ಹೇಳಿಕೆ ಕೂಡ ಬರ್ತಾ ಇರುವಂಥದ್ದು ನಾವು ಕೂಡ ರಿಸರ್ಚ್ ಮಾಡಿದ ತಕ್ಷಣ ಗೊತ್ತಾಗ್ತಾ ಇದೆ. ಅಲ್ಲಿರುವಂತಹ ಫಲಾನುಭವಿಗಳ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಸಿಗ್ತಾ ಇದ್ದಾರೆ ಅಂತ. ಅವರೆಲ್ಲರನ್ನೂ ಕೂಡ ತೆಗೆದಾಕ್ಬಿಟ್ಟು ಉಳಿದಂತಹ ಕೇವಲ ಒರಿಜಿನಲ್ ಫಲಾನುಭವಿಗಳಿಗೆ ಮಾತ್ರ ಹಣ ಹಾಕ್ತೇವೆ ಅಂತ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಆಹಾರ ಇಲಾಖೆ ಕೊಟ್ಟಿರುವಂಥದ್ದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿರುವಂಥದ್ದು. ಇಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಈಗ 13ನೇ ಕಂತಿನ ಹಣ ಕೂಡ ನಿಮಗೆ ಹೇಳಿದ್ದೀನಿ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಅಂದರೆ ಆಲ್ಮೋಸ್ಟ್ ಗಣಪತಿ ಹಬ್ಬಕ್ಕೇ ಇಲ್ಲಿ ಅಮೌಂಟ್ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ, 13ನೇ ಕಂತಿನ ಹಣ. ಅಂದರೆ ಈಗ ಟ್ರೆಜರಿಗೆ ಪುಷ್ ಮಾಡಿದ್ರೆ ನಿಮಗೆ ಅಮೌಂಟ್ ರಿಲೀಸ್ ಆಗೋದು ಗಣೇಶ ಹಬ್ಬಕ್ಕೆ ಒಂದು ಸಮೀಪ ಇರುವಂತಹ ಕ್ಷಣದಲ್ಲಿ. ಓಕೆನಾ, ಕ್ಲಾರಿಟಿ ಇರಲಿ. ಈಗ 22 ಈಗ ಕೆಲವೊಂದಿಷ್ಟು ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗ್ತಾ ಇರುವಂಥದ್ದು. ಸೊ ಒಂದು ಜಿಲ್ಲೆಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಧಾರವಾಡ ಆಗಿರಲಿ, ಯಾದಗಿರಿ ಆಗಿರಲಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಗದಗ, ಬಳ್ಳಾರಿ, ಕಲಬುರಗಿ, ಹಾಸನ, ಮತ್ತು ಇಲ್ಲಿ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿರುವಂತಹ ಫಲಾನುಭವಿಗಳಿಗೆ 11ನೇ ಕಂತಿನ ಹಣ ಕೂಡ ಹಾಕ್ಕೊಡ್ತಾ ಇದ್ದಾರೆ. ಕೋಲಾರ, ಕೊಡಗು, ಹಾಸನ, ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಜಮಾ ಆಗ್ತಾ ಇರುವಂಥದ್ದು. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಮೌಂಟನ್ನು ಹಾಕ್ತಾರೆ. ಮತ್ತು ಉಳಿದಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ನಾಳೆನೂ ಕೂಡ ಹಾಕ್ತಾರೆ. ಸ್ಟೆಪ್ ಬೈ ಸ್ಟೆಪ್ಪು ಹಂತವಾಗಿ ಹಣ ಹಾಕ್ತಾ ಬರ್ತಾರೆ ವೀಕ್ಷಕರೇ. ಸೊ ಇದ್ರ ಬಗ್ಗೆನೂ ಎಲ್ಲನೂ ಕೂಡ ತಿಳಿಸ್ಕೊಡಿದ್ದೀನಿ, ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಟೋಟಲ್ ಆಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೇನು ನಡೀತಾ ಇದೆ ಎಲ್ಲದರ ಬಗ್ಗೆನೂ ಕೂಡ ಕ್ಲಿಯರಿಟಿ ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಟೇಕ್ ಫ್ರೆಂಡ್ಸ್.